हविष्मन्तो अपसा विधेमते आदास्ते कोक्ष उत पूजुषग्ने क्षयत्रीयाय सुम्रहस्मेते अस्तु रक्षायथो अधिजदेव प्रोष्यधाजथ शर्म गच्छ द्विबर्हा स्तूये क्षुदम् गर्तसतम् युपानम् मृगम् भीममुपहत्वमुग्रम् मृगाजचित्रे यत्र स्तपादो अन्यन्ते अस्मन्निपपन्तो सेनाः अतितो रुद्रस्य क्षेत्रत्रिदग्धो पतिद्वेषस्य दुर्मतिरखायोः अपस्थिता मघपद्भ्यस्ततुष्व मेध्वत्तोराय ततयाय विरयाय मेघस्तभ शिवतमक्षिमानस्तुपदाभवाय पथमे वृक्ष आयुधम् निधाय कृत्यम् वसाथ आचर पिताकम् बिभ्रदागहि हिडिदितपिलोहित नमस्ते अस्तु भगवः यास्ते सहस्रकम् हेतव्योऽन्यभस्मन्निपपन्तो ताः सहस्राणि सहस्रधामात् उपोस्तव हेतयः तासामीशातो भगवः पदादेथा मुखाकृधि सहस्राणि सहस्रशोये रुद्रा अधि भूम्या जैषगम् सहस्रयो जरेप धन्वादि तन्मसि अस्मिन्मह्यम् नवेन्तरिक्षे भवाय अधि नीलग्रीवाश्यतिकण्ठ शर्वाय अधः क्षमाचताः नीलग्रीवाश्यतिकण्ठ दिवगम् रुद्राय उपस्थिताः ये वृक्षेषु सस्मिञ्जथा नीलग्रीवा विलोहिताः ये भूताः अधिपतयो विशिखार कपत्निनः ये अन्येषु विविध्यन्ति पात्रेषु पिबद्धो जनाः ये पथां पथिरक्षय ऐरभृता यव्योधः ये तीर्थानि प्रचतन्ति त्रिकातन्तो निषङ्गिनः य एतावन्तश्च भूयागंसश्च दिशो रुद्रास्मितस्थिरे केशगं सहस्रयोज्यते
ಧನ್ವಾನಿ ತನ್ಮಸಿ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಅಂತರಿಕ್ಷೇ ಯೇ ದಿವಿಷಾಮಂಧಮಿಷಪಸ್ತೇಭ್ಯೋ ದಶ ಪ್ರಾಚೀರ್ದಶ ದಕ್ಷಿಣಾದಶ ಪ್ರತೀಕ್ಷೇರ್ದಶೋದೇಕ್ಷೇ ದಶೋರ್ಧ್ವಾ ತೇಭ್ಯೋ ತಪಸ್ತೇತೋ ಮೃಡಯಂತು ತೇಯಂ ವಿಶ್ವೋಯಶ್ಚತೋ ತ್ರೇಷ್ಠಿ ತಂ ಭೋಜಂ ಭೇದಧಾಮಿ. ಓಂ ಮಂಜುನಾಥ ಶ್ರುತಿಗಳನ್ನ ಕೇಳಿ ಒಂದು ಎರಡು ಮಾತನ್ನ ಅವರ ಅಪಾರವಾಗಿ ರುದ್ರ ಮಹಿಮೆ ಅಂತ ಹೇಳಿದ್ರಲ್ಲ, ಆ ವಿಚಾರವಾಗಿ ಒಂದು ಎರಡನ್ನ ಹೇಳಬೇಕು ಅಂತ ಕೇವಲವಾಗಿದೆ. ರುದ್ರ ಪ್ರೇರಣೆ ನೊಂದ ಇರಲ್ಲ, ನನಗೆ ಹೇಳಬೇಕು ಅಂತಕ್ಕಂಥದ್ದು ಇಲ್ಲೂ ಇಲ್ಲ, ಎಂದು ಮಾತಾಡಿ ಅಭ್ಯಾಸವಿಲ್ಲ. ಆದರೆ ಇದನ್ನು ನೋಡಿ ಹೇಳಬೇಕು ಅಂತ ತೋರ್ತಾ ಇದೆ. ಏನು ಅಂದ್ರೆ ಈ ರುದ್ರ ಮಹಿಮಾ 169 ಮಂತ್ರವಿರತಕ್ಕಂಥದ್ದು ಕೃಷ್ಣ ಯಜುರ್ವೇದ ಸಂಹಿತೆಯಲ್ಲಿ. ಇದನ್ನೇ ರುದ್ರಹೋಮ ಅಂತ 160. ಕೆಲವು ಮೊದಲು 2 ನಮಸ್ಕಾರಗಳು ಮಂತ್ರದಲ್ಲಿ ಸಂಪುಟೀಕರಣ ಇದ್ದಾಗೆ, ಒಂದು ಸಲ ನಮಃ ಶುರು ಮಾಡುವಾಗ ಅಂತ್ಯದಲ್ಲಿ, ಮತ್ತೊಂದು ಒಂದೇ ಕಡೆ ನಮಸ್ಕಾರ ಇರತಕ್ಕಂಥದ್ದು. ಇಷ್ಟು ಸಲವೂ ಇವಾಗ ಹೇಳಿದ್ದೆಲ್ಲ ಬರೀ ನಮಸ್ಕಾರಗಳೇ. ಯಾವನಿಗಾದ್ರೂ ಬೇಜಾರಾಗಲು ಒಬ್ಬ ಆಫೀಸರ್ ಹೋಗಿ ಕೇಳಿದ್ರು ಕೂಡ ನಮಸ್ಕಾರ ಸ್ವಾಮಿ ಇದು ಮಾಡ್ಕೊಡ್ಬೇಕು ಅಂತ ಬಹಳ ಹಾಳು ಬಡಿಸೋಗಿ ಮಾಡ್ಕೊಡಪ್ಪ ಅದ್ಲಾಗಿ ಅಂತ ಕ್ಲಾರ್ಕಿಗೆ ಹೇಳಿಬಿಡ್ತಾರೆ. ಅಷ್ಟಿರೋವಾಗ ಇಷ್ಟು ನಮಸ್ಕಾರಗಳನ್ನು ಮಾಡಿದ ಮೇಲೆ ನಮ್ಮನ್ನ ದೇವರು ಕೈ ಬಿಡ್ತಾನೆ, ಮರಿಯ ಮಾಡ್ತಾನೆ. ನಾವು ಅದ್ರಲ್ಲಿ ನಂಬಿಕೆ ಇಟ್ಕೋಬೇಕು. ಅಂದರೆ ನೋಡಿ, ಮೊದಲನೇದಯ ಯಾರು ರುದ್ರ ನಿನ್ನ ಕೋಪಕ್ಕೆ ನಮಸ್ಕಾರ ಮೊದಲೇ ನೋಡ್ತಾರೆ, ಏನಾದ್ರು ಧನುರ್ಬಾಣ ಇದೆಯೋ ಅಂತ. ನಮಸ್ತೆ ರುದ್ರ ಮನ್ಯವ ಯಾರು ದುಷ್ಟಕಂಡೆ ಅಲ್ಲೇ ನಮಸ್ಕಾರ ಹೊಡೆದ್ಬಿಟ್ಟು ಅವರ ಹತ್ರ ಹೊರಟೋಗ್ತಾರೆ. ಹಾಗೆ ಎರಡನೇದು ನಮಸ್ತೆ ಅಸ್ತು ಧನ್ವನೆ ಧನುಸ್ಸು, ನೀನು ಧನುಸ್ಸಿಗೆ ನಮಸ್ಕಾರ. ಇಶವೇ ನಮಃ ಬತ್ತಳಿಕೆ ಬಾಣ ಇದನ್ನೆಲ್ಲ ಮೊದಲೇ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಂದೊಂದಾಗಿ ಒಂದು ಮಂತ್ರ ಅರ್ಥಗಳನ್ನು ತಸ್ಕರ ಪದಯೇ ನಮಃ. ನಮ್ಮನೆ ತಸ್ಕರು ಕಳ್ಳರು ಬಸಾಕ್ ಮಾಡು, ನೀನು ಅದಕ್ಕೆಲ್ಲ ನೀನೇ ಪತಿ. ಆದ್ದರಿಂದ ನೀನು ತಸ್ಕರ ಪದಯೇ ನಮಃ ಯಾವುದನ್ನೂ ಬಿಟ್ಟಿಲ್ಲ. ಅದನ್ನ ಎಲ್ಲ ಹೇಳೋಕ್ ಹೊರತು ಇಲ್ಲಿ ಸಾಕಾಗೋದಿಲ್ಲ. ಕೊನೆಗೆ ಒಂದು ಮಂತ್ರ ಹೇಳ್ತಾರೆ, ಅದನ್ನ ಹೇಳಿಬಿಟ್ರೆ ಎಲ್ಲವೂ ಅದಾಗಿ ನಮ್ಗೆ ಏನೇನ್ ಬೇಕೋ ಎಲ್ಲವೂ ಸಿಕ್ಕುತ್ತೆ. ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಅಂತರಿಕ್ಷೇ ಯೇ ಶಾಮನ್ನಮಿಷಭಸ್ತೇಭ್ಯ. ಎಲ್ಲಾ ದಿಕ್ಕುಗಳಲ್ಲೂ ಹೇಳಿದ್ರು. ಪ್ರತೀಚೀರ್ದಶ, ಉದೀಚೀರ್ದಶ, ದಕ್ಷಿಣಾದಶ, ಊರ್ಧ್ವಾದಿಶ, ಅಧೋದಿಶ, ಎಲ್ಲಾ ದಿಕ್ಕುಗಳಲ್ಲಿ ಎಲ್ಲಾ ರುದ್ರರು ವಾಸ ಮಾಡ್ತಾ ಇದ್ದೀರಿ. ನೀವೆಲ್ಲ ನನ್ನ ನಮಸ್ಕಾರಗಳನ್ನು ತೆಗೆದುಕೊಂಡು ನನಗೆ ದ್ವೇಷಿಯಾಗಿರತಕ್ಕಂಥ ಯಾರಿದ್ದ ಅವರನ್ನ ನಿನ್ನ ಜಂಭೆ ದಧಾಮಿ, ನಿನ್ನ ಬಾಯೊಳಕ್ಕೆ ಹಾಕ್ಬಿಡ್ತೀವಿ, ನೀನು ರಕ್ಷಣೆ ಮಾಡ್ಕೋ. ರುದ್ರನ ಜಂಭೆ ದಧಾಮಿ. ನೀವು ನನ್ನ ನೋಡ್ಕೊಂಡು ನಮಗೆ ಏನ್ ಬೇಕಾದ್ದು, ಮನುಷ್ಯನಿಗೆ ಬೇಕಾದ್ದೇನು? ಆಹಾರ, ಬೆಳಕು, ಗಾಳಿ. ಅನ್ನಂ ವಾತಃ ಇಶವಃ, 3 ನಮ್ಮಲ್ಲಿ ಮಂತ್ರದಲ್ಲಿ ಹೇಳೇ ವಿಚಾರ. ಇದನ್ನ ಸರಿಯಾಗಿರೋ ಹಾಗೆ ಮಾಡಿಬಿಟ್ರೆ ಯಾವ ರೋಗವೂ ಬರೋದಿಲ್ಲ. ಮುಖ್ಯವಾಗಿ ರೋಗ ಬರೋದೇ ಅನ್ನದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ. ಅದನ್ನ ಸರಿಯಾಗಿ ಮಾಡಿಬಿಡಪ್ಪ. ಅನ್ನ ಮಿಷವಸ್ತೇಭ್ಯ ವಾತ ಇಶವಃ, ವಾತ ಇಶವಃ ಅನ್ನಮಿಷವಃ. ಹೀಗೆ ಪ್ರತಿಯೊಂದನ್ನು ಹೇಳಿಬಿಟ್ಟು ನಮಗೆ ಕಾಪಾಡಪ್ಪ ಅಂತ ಹೇಳಿಬಿಟ್ಟು ಕೊನೆಯದು ಒಂದು ಮಂತ್ರ. ಇನ್ನು ಸಾಧ್ಯವಾಗಿರ್ಲಿಲ್ಲ. ಪ್ರತ್ಯೇಕವಾಗಿ ಎಲ್ಲಾದ್ರೂ ಕಳ್ಳರು ಎಲ್ಲ ಹುಡುಕಿ ಹೇಳಿದ. ಇನ್ನು ಸಾಧ್ಯವಿಲ್ಲ ನನಗೆ, ಈ ಕೊನೆಯದೊಂದನ್ನ ನೀವು ಮಾಡಿಬಿಟ್ಟು ಎಲ್ಲಾ ರುದ್ರರು ಸೇರ್ಕೊಂಡ್ಬಿಟ್ಟು ಎಲ್ಲಾ ದಿಕ್ಕಿನಲ್ಲೂ ನನಗೆ ಕಾಪಾಡಿ ಅಂತ ಹೇಳಿಬಿಟ್ಟು ಕೊನೆಯ ಮಂತ್ರದ ಅರ್ಥ ಹೇಳುತ್ತೆ. ಇದೇ ರುದ್ರ ಮಹಿಮಾ ವಿಚಾರದಲ್ಲಿ ಇನ್ನೂ ಅನೇಕವಾದಂತಹದ್ದನ್ನ ಶ್ರೋತಿಗಳು ಅಪ್ಪಣೆ ಕೊಡಿಸ್ತಾರೆ. ಕೃಷ್ಣ ಯಜುರ್ವೇದದ ಮಹಾವಿದ್ವಾಂಸಗಳಾದ ವೇದ ಬ್ರಹ್ಮಶ್ರೀ ವಿದ್ವಾನ್ ವೆಂಕಟ ಸುಬ್ರಹ್ಮಣ್ಯ ಅವಧಾನಿಗಳು
ಮತ್ತು ವೇದ ಬ್ರಹ್ಮಶ್ರೀ ವಿದ್ವಾನ್ ವೆಂಕಟಸುಬ್ಬಯ್ಯ ಅವಧಾನಿಗಳಿಂದ ಇದುವರೆಗೆ ಆ ನಮಕಾಧ್ಯಾಯವನ್ನ ಅಥವಾ ರುದ್ರಾಧ್ಯಾಯವನ್ನು ಕೇಳಿದಿರಿ. ನಮಗೆ ಕೊಟ್ಟಿದಂತ ಕಾಲಾವಕಾಶ ಬಹಳ ಕಮ್ಮಿ. ನಾವು 1 ಗಂಟೆ 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಲೆಕ್ಕ ಹಾಕೊಂಡಿದ್ವಿ. ಆದರೆ ಸಾಧಾರಣ ಕೃಷ್ಣ ಯಜುರ್ವೇದವ್ರಿಗೇನೆ ಇವಾಗ ಸುಮಾರು ಒಂದು 32 ನಿಮಿಷ, 6:52ರಿಂದ 7:28 ತನಕ ಅವರೇ ಹೇಳ್ಬಿಟ್ಟಿದ್ದಾರೆ. ಈಗ ಅದಕ್ಕೆ ಯೋಚನೆ ಮಾಡ್ತಾ ಇದೀವಿ ನಾವು ಸಾಮವೇದ ಹೇಳಬೇಕಾ ಬೇಡ ಅಂತ. ಮತ್ತೆ ಯಾಕೆ ಅಂತಂದ್ರೆ ಇವತ್ತಿನ ಇನ್ನು ನಮ್ಮ ಕಾರ್ಯಕ್ರಮ ಕೇವಲ ಅರ್ಧ ಗಂಟೆ ಬಾಕಿ ಇದೆ. ಇನ್ನುವೇ ಎಲ್ಲರಿಗೂ ನಾವು ಕಾಲಾವಕಾಶವನ್ನ ತಗೊಳ್ತೀವಲ್ಲ, ಅದರಲ್ಲಿ ಒಂದು ಯೋಚನೆ ಆಗ್ತಾ ಇದೆ. ಏನೇ ಇದ್ರೂ ಈಗ ಈ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಈಗಷ್ಟೇ ಕೃಷ್ಣ ಯಜುರ್ವೇದದ ನಮಗಾಧ್ಯಾಯವನ್ನು ಕೇಳಿದ್ರಿ. ಅದಕ್ಕೆ ಪೂರ್ವದಲ್ಲಿ ಶುಕ್ಲ ಯಜುರ್ವೇದವನ್ನು ಕೇಳಿದ್ರಿ. ಈ ಶುಕ್ಲ ಯಜುರ್ವೇದಕ್ಕೂ ಕೃಷ್ಣ ಯಜುರ್ವೇದಕ್ಕೂ ಏನು ವ್ಯತ್ಯಾಸ ಅನ್ನೋಕ್ಕಂತಹದ್ದು ವಿಷಯವನ್ನು ನೋಡ್ಲಿಕ್ಕೆ ಹೋದ್ರೆ ಬಹಳ ಅಗಾಧವಾದಂತ ವಿಷಯಗಳಿದೆ. ಅದನ್ನು ಇಲ್ಲಿ ಹೆಚ್ಚಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವಿಲ್ಲ. ಪ್ರಸ್ತುತ ಅದರಲ್ಲಿ ಬಂದಿರೋಕ್ಕಂತ ನಾನು ಗಮನಿಸಿದಂತ ಕೆಲವು ವಿಷಯಗಳನ್ನು ಮಾತ್ರ ನಿಮಗೆ ಹೇಳಬಲ್ಲೆ. ಮೊದಲಾಗಿ ಪದಪ್ರಯೋಗದಲ್ಲಿ ವ್ಯತ್ಯಾಸ ಇದೆ. ಕೃಷ್ಣ ಯಜುರ್ವೇದದಲ್ಲಿ ಕೃಷ್ಣವೀತಾಯ ಅನ್ನೋಕ್ಕಂಥದ್ದು ಅಲ್ಲಿ ಕೃಷ್ಣಾಯತಾಯ ಅಂತ ಶುಕ್ಲ ಯಜುರ್ವೇದಲ್ಲಾಗಿದೆ. ಸೃಕಾವಿಭ್ಯೋ ಅನ್ನಕ್ಕಂಥದ್ದು ಸೃಕಾಯಿಭ್ಯೋ ಅಂತಾಗಿದೆ. ಪ್ರಕೃಂತಾನಾಂ ಅನ್ನೋಕ್ಕಂಥದ್ದು ವಿಕೃಂತಾನಾಂ ಅಂತಾಗಿದೆ. ಸಸ್ಪಿಂಜರ ಅನ್ನೋಕ್ಕಂಥದ್ದು ಶಸ್ಪಿಂಜರ ಅಂತಾಗಿದೆ. ಹೀಗೆ ಶಬ್ದಗಳಲ್ಲಿ ವ್ಯತ್ಯಾಸವಿದೆ. ಆದರೆ ಸಂಪೂರ್ಣವಾಗಿ ಸಾಮರಸ್ಯತೆಯಲ್ಲಿ ಅರ್ಥ ಒಂದೇ ಆಗುತ್ತೆ ಅನ್ನೋಕ್ಕಂಥದ್ದು ವಿವಾದಾಸ್ಪದ. ಅದು ಅಷ್ಟರ ಮಟ್ಟಿಗೆ ಒಪ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಚೆರು ಅನ್ನೋಕ್ಕಂಥ ಪದ ಮಾಧ್ಯಂದಿನ ಶಾಖೆಯಲ್ಲಿ ಸರು ಅಂತ ಪ್ರಯೋಗ ಮಾಡ್ತಾರೆ. ಚೆರು ಅಂತಂದ್ರೆ ಎಲ್ಲರಿಗೂ ಗೊತ್ತು ಅನ್ನ ಅಂತ, ಸರು ಅಂತಂದ್ರೆ ಖಡ್ಗ ಮುಷ್ಟಿ ಆಗುತ್ತೆ. ಇದು ಯಾಕೆ ಹೀಗೆ ವ್ಯತ್ಯಾಸವಾಯಿತು, ಏನು ಕಾರಣ ಅಂತ ಯೋಚನೆ ಮಾಡಿದ್ರೆ ಮೂಲದಲ್ಲಿ ಇದ್ದಂತ ಸಂಹಿತಾ ಪಾಠದಲ್ಲಿ ಅಥವಾ ವೇದ ಪಾಠದಲ್ಲಿ ಯಾವ ಒಂದು ವ್ಯತ್ಯಾಸವೂ ಅಷ್ಟಾಗಿ ಕಂಡು ಬರ್ತಿರ್ಲಿಲ್ಲ. ತರುವಾಯ ಅನೇಕ ಕಾಲಗಳು ಸಹಸ್ರಾರು ವರ್ಷಗಳು ಉರುಳಿದ ಮೇಲೆ ಆ ಸ್ಥಳಗಳಲ್ಲಿರೋ ಪ್ರಭಾವನೋ ಅಥವಾ ಭಾಷಾ ಪ್ರಭಾವವೋ ಅಥವಾ ಅಲ್ಲಿಯ ಒಂದು ಆಚಾರ ವಿಚಾರ ಸಂಪ್ರದಾಯಗಳ ಪ್ರಭಾವವೋ ಈ ಹೇಗೋ ಒಂದು ರೀತಿಯಲ್ಲಿ ಈ ಪ್ರಭಾವ ವೇದ ಪಾಠದಲ್ಲೂ ಹಾಸು ಹುಕ್ಕಾಗಿದೆ ಅಂತ ಹೇಳಬಹುದು. ಯಾಕೆ ಅಂತಂದ್ರೆ ಹಿಂದಿ ಮಾತಾಡುವಂತ ಉತ್ತರ ಪ್ರದೇಶದಲ್ಲಿ ಅಗ್ನ ಆಯಾಹಿ ವೀತಯೇ ಅನ್ನೋಕ್ಕಂಥದ್ದನ್ನ ಅಗ್ನ ಆಯಾಹಿ ವೀತಯೇ ಅಂತ ಹೇಳ್ತಾರೆ. ಅಗ್ನ ಅನ್ನೋಕ್ಕಂಥ ಪದದಲ್ಲಿ ಅಗನ ಆಗುತ್ತೆ. ಹೀಗೆ ಅನೇಕ ತರವಾದ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಮತ್ತು ಈ ಶುಕ್ಲ ಯಜುರ್ವೇದದಲ್ಲಿ 8 ಅನುವಾಕ ಇದೆ, ಕೃಷ್ಣ ಯಜುರ್ವೇದದಲ್ಲಿ 11 ಅನುವಾಕ ಇದೆ. ಮತ್ತೆ ಇಲ್ಲಿ ನಮೋ ನಮಃ ಅನ್ನೋಕ್ಕಂಥದ್ದು ಅಲ್ಲಿ ನಮೋ ನಮಃ ಅಂತ ಆಗಿದೆ. ಆ ಹೇಳೋ ಕ್ರಮದಲ್ಲಿ ವ್ಯತ್ಯಾಸ ಇದೆ. ಶುಕ್ಲ ಯಜುರ್ವೇದದಲ್ಲಿ ಚಕಾರಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟ ಹಾಗೆ ಕಾಣುತ್ತೆ. ಇಲ್ಲಿ ಚಕಾರವನ್ನ ಒಂದು ರೀತಿಯಲ್ಲಿ ಹೇಳಿದಂಗೆ ಕಾಣುತ್ತೆ. ಉಗ್ರಾಯ ಭೀಮಾಯ ಬಹುಶಃ ಒಂದು ರೀತಿಯಲ್ಲಿ ಋಗ್ವೇದದ ಕೆಲವು ಸ್ವರಗಳನ್ನ ಅನುಸರಣೆ ಮಾಡಿಕೊಂಡು ಹಾಗೆ ಹೋಲುತ್ತೇನೋ ಅಂತ ಅನಿಸುತ್ತೆ ಶುಕ್ಲ ಯಜುರ್ವೇದ. ಹೀಗೆ ಅಲ್ಲಿನ ಋಕ್ಕುಗಳ ಜೋಡಣೆ ಕ್ರಮ, ಕೆಲವು ಪದಗಳು ಹಿಂದು ಮುಂದಾಗಿದೆ, ಕೆಲವು ಮತ್ತೆ ಮತ್ತೆ ಆವರ್ತಿಗಳಾಗಿದೆ. ಈ ರೀತಿಯಾಗಿ ಸ್ಥೂಲವಾಗಿ ಕೆಲವು ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು ಶುಕ್ಲ ಕೃಷ್ಣ ಯಜುರ್ವೇದ ಎರಡರಲ್ಲಿ. ಇನ್ನು ಮುಂದಕ್ಕೆ ಸಾಮವೇದದ ವಿಷಯ ತಗೊಳ್ಳೋಣ. ಸಾಮವೇದದಲ್ಲಿ ರುದ್ರ ಸೂಕ್ತ ಹೇಗಿದೆ ಅನ್ನೋಕ್ಕಂಥದ್ದು. ಸಾಮವೇದದಲ್ಲಿ ಆರಣ್ಯಕದಲ್ಲಿ ರುದ್ರ ಸೂಕ್ತ ಅಂತಲೇ ಹೇಳಿ ಸಾಮದ ಮಧ್ಯದಲ್ಲಿ ಕೇವಲ 4 ಮಂತ್ರಗಳಿಂದ ಕೂಡಿರುವಂತಹ ಒಂದು ಮಂತ್ರವಿದೆ. ಆ ಮಂತ್ರಗಳನ್ನ ಈಗ ಹೇಳ್ತೇನೆ. ಓಂ ಆ
क्रन्दय गुरुघोषम् महान्तम् हरे इन्द्रस्याभियोजयायो मर्माभिदन्दलता मन्यो अन्यम् शल्या मापदतुष्टोकमच्छा प्रयच्छक्रमराम्णे सनत्वे अभ्यवर्तयत् ज्योतिस्रपोहापदेशयातैकेशवच्छिरः. ಹೀಗೆ ಈ 4 ಮಂತ್ರಗಳನ್ನ ರುದ್ರ ಸೂಕ್ತ ಅಂತ ಹೇಳ್ತಾರೆ. ಸಾಮವಿಧಾನ ಬ್ರಾಹ್ಮಣದ 1ನೇ ಪ್ರಪಾಠಕದ 4ನೇ ಖಂಡದ 15ನೇ ಸೂತ್ರದಲ್ಲಿ ಆವೋ ರಾಜ ತದ್ವೋ ವರ್ಗ ಆಜ್ಯದೋಹಾನಿ ದೇವವ್ರತಾನಿ ಚೈಷ ರೌದ್ರೀ ನಾಮ ಸಂಹಿತೈತಾಂ ಪ್ರಯುಂಜನ್ ರುದ್ರಂ ಪ್ರೀಣಾತಿ. ಅಂದ್ರೆ ಆವೋ ರಾಜ ಅನ್ನತಂತ 1 ಸಾಮ, ತದ್ವೋ ವರ್ಗ ಅನ್ನಕೊಂತ 4 ಸಾಮಗಳು, ಆಜ್ಯದೋಹಾನಿ 3 ಸಾಮಗಳು, ದೇವವ್ರತಾನಿ 3 ಸಾಮಗಳು ಸೇರಿ ಒಟ್ಟು 11 ಸಾಮಗಳು ರುದ್ರ ಸೂಕ್ತವಾಗುತ್ತೆ ಅಂತ ಹೇಳಿ ಈ ಬ್ರಾಹ್ಮಣ ವಾಕ್ಯ ಹೇಳುತ್ತೆ. ಇದರಲ್ಲಿ ಆವೋ ರಾಜ ಅನ್ನೋಕಂತ ದೇವವ್ರತಾನಿ 3 ಕ್ಷಮಿಸಬೇಕು, ದೇವವ್ರತಾನಿ ಅನ್ನೋಕಂತ 3 ಸಾಮಗಳು ಸ್ತೋಭ ಪದಗಳಿಂದ ಕೂಡಿರತಕ್ಕಂತಹದ್ದು. ಬಾಕಿದಕ್ಕೆಲ್ಲ ಋಕ್ಕನ್ನು ಅನುಸರಿಸಿ ಗಾನ ಮಾಡ್ಕೊಂತದ್ದು. ಈ ಸಾಮಗಳು ಹೇಗೆ ಬರುತ್ತಿವೆ ಅನ್ನೋಂಥದ್ದನ್ನ ಈಗ ಪ್ರದರ್ಶನ ಮಾಡ್ತೇವೆ. आवो राजा नामध्वा रस्या रुद्रा
सचा पूरो होता सुते सजाये पुरोहोताय सत्वाने पुरोहोता संयते गौवा सुते सजाये पुरोहोताय सत्वनाय संयज्ञा
ದೇವಾ ಹಾವು 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 ಆದ್ಯಾದೋಹಂ ಆದ್ಯಾದೋಹಂ ಆದ್ಯಾದೋಹವು ವಾ ಯೇ ಆದ್ಯದೋಹಂ ಯೇ ಆದ್ಯದೋಹಂ ಯೇ ಹಾವು 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 ಚಿದೋಹಂ 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 ಮೂರ್ಧಾನಂದಾಯ ವಾರ ತಿಂ ಪೃಥಿವ್ಯಾ ವೈಶ್ವಾನರ ರೇತ ಜಾತಾಮಗ್ನಿ ಕಾವಿಂ ಸಂವ್ರಾ ಜಾಮತಿ ಆಸನ್ನಪ್ಪ ತ್ರಾಂಜನ ಎಂತ ದೇವಾ ಹಾವು 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 ಚಿದೋಹಂ ಚಿದೋಹಂ ಚಿದೋಹಾವು ವಾ ಹಾವು 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 ಸ್ಯೋಹಂ 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 ಮೂರ್ಧಾನಂದಾಯ ವಾರ ತಿಂ ಪೃಥಿವ್ಯಾ ವೈಶ್ವಾನರ ರೇತ ಜಾತಾಮಗ್ನಿ ಕಾವಿಂ ಸಂವ್ರಾ ಜಾಮತಿ ಹಿಂಗಾನಾಂ ಆಸನ್ನಪ್ಪ ತ್ರಾಂಜನ ಎಂತ ದೇವಾ ಹಾವು 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 ಸ್ಯೋಹಂ ಸ್ಯೋಹಂ
अधिपाताय मित्रापाताय क्षत्रापाताय स्वापाताय धनापाताय नामाघा मन्युना प्रत्राः सोये न स्वाराद्यज्ञेन माघवा दक्षिणास्य प्रिया तानो राज्ञा विषं दाधारा ऋषभस्त्वष्टा वृत्रेण शके पातिरन्ने नागयः पृथिव्या प्रेणे गोग्निना विश्वम्भो तमा व्याभवो वायुना विश्वा प्राजा अभ्या पवथा वशक्तारेण अर्धाभा सोमे न सो मापात्सनित्या परमे ये देवा विदुषादः सतेभ्यो वो देवादेवेभ्यो नमः ये देवादेवाः अन्तरिक्षासादः ततेभ्यो वो देवादेवेभ्यो नमः ये देवादेवाः पृथिवीजातः ततेभ्यो वो देवादेवेभ्यो नमः ये देवादेवाः अप्सोषादः ततेभ्यो वो देवादेवेभ्यो नमः ये देवादेवाः दिक्षोसादः ततेभ्यो वो देवादेवेभ्यो नमः ये देवादेवाः आशासादः ततेभ्यो वो देवादेवेभ्यो नमः आपद्यामि वाधन्वानो विदे
मन्युन्नायामसे क्रीडतान्न ईधा अस्माभ्यम् इडा यदिदम् विश्वम् भूतम् यो वा अधिपाताय मित्रापाताय क्षत्रापाताय स्वपाताय धनापाताय नमा उत्तातिभ्यश्च तन्मानेभ्यश्च नमो शङ्गिभ्यश्च पवीतिभ्यश्च नमोऽस्यभ्यश्च प्रादधानेभ्यश्च नमः प्राविभ्यभ्यश्च प्रव्याधिभ्यश्च नमः सरभ्यश्च सारिभ्यश्च नमः श्री तेभ्यश्च श्राविभ्यश्च नमस्तिष्ठभ्यश्च यातिष्ठभ्यश्च नमो याते वियते नमः पाथे विपाठाय आवद्यामि बाधन्वानो विदे मन्युन्नायामगे क्रीडतान्न ईहा अस्मभ्यम् इडा य इदम् विश्वम् भूतम् यो वा अधिपाताय मित्रापाताय क्षत्रापाताय स्वपाताय धनापाताय नमो नमो पतय एका क्षाय च अवपन्ना दाय च नमो नमः रुद्राय रासादे नमस्थिराय धन्वने नमः प्रतिपदाय च पटरिणे च नमः स्त्रियम्बकाय च वर्धिने च नमः आश्रा
प्रत्याश्रायेभ्यश्च नमः रम्येभ्यश्च विरिम्भेभ्यश्च नमः संवृते च विवृते च आवज्यामि वाधन्वानो विते मन्युन्नायामसे प्रेरतान्न ईधा अस्मभ्यम् इडा इदम् विश्वम् भूतम् यया ಅಥರ್ವಣ ವೇದದಲ್ಲೂ ಕೂಡ ರುದ್ರ ಸೂಕ್ತ ಅನ್ನೋಕ್ಕಂಥದ್ದಿದೆ. ನಮಗೆ ಪ್ರಸ್ತುತ ಅಥರ್ವಣ ವೇದಿಗಳು ಯಾರು ಇಲ್ಲಿ ಉಪಲಬ್ಧ ಇದ್ದಿರೋದ್ರಿಂದ ಅದನ್ನ ನಿಮಗೆ ಕೇಳಿಸಲಿಕ್ಕೆ ಈಗ ಸಾಧ್ಯ ಇಲ್ಲ. ಈಗ ಪಾಠ ಮಾಡದಂತ 4 ವೇದ ಪ್ರಕಾರಗಳ ರುದ್ರ ಭಾಗದ ಒಂದು ಸಂಗ್ರಹ ಅರ್ಥ ಈ ತರ ಆಗುತ್ತೆ. ಸರ್ವ ಯಜ್ಞಗಳಲ್ಲಿಯೂ ಅಧಿಪತಿಯಾದಂಥ ಪೃಥಿವಿ ಅಂತರಿಕ್ಷಗಳನ್ನ ವ್ಯಾಪಿಸಿರುವಂತಹವನು, ಸತ್ಯವೆಂಬ ಅನ್ನವನ್ನ ಅನುಗ್ರಹಿಸುವವನು, ಆನಂದ ರೂಪವಾದ ಸತ್ಯ ಜ್ಞಾನವನ್ನು ನೀಡುವವನು, ಸರ್ವ ರಕ್ಷಕನು, ಸರ್ವಜ್ಞನು, ಸ್ವಯಂ ಪ್ರಕಾಶಿತನು, ಸರ್ವ ಮಂಗಳಕರನು, ಕಲ್ಯಾಣ ಗುಣನಿಧಿಯು, ಸರ್ವೇಶ್ವರನು, ಹೀಗೆ ನಾನಾ ಪ್ರಕಾರವಾಗಿ ವೇದಗಳು ಆ ಮಹಾಮಹಿಮ ವೇದ ಪುರುಷನಾದ ರುದ್ರನನ್ನ ಸ್ತುತಿಸ್ತಾ ಇದೆ. ಆಕಸ್ಮಿಕವಾಗಿ ಬಂದೆರಗುವ ಸಿಡಿಲಿನಂತಹ ಸಾವನ್ನ ಅಪ್ಪುವ ಮುನ್ನ ಆ ರುದ್ರನನ್ನು ಸ್ಮರಿಸಿ ಅವನ ಕೃಪೆಗೆ ನೀವುಗಳೆಲ್ಲ ಪಾತ್ರರಾಗಿ ಅಂತ ಹೇಳಿ ಶ್ರುತಿ ಸ್ಮೃತಿಗಳೆಲ್ಲ ಸಾರ್ತಾ ಇದೆ. ಲೋಕ ಕಲ್ಯಾಣಕರವಾದ ವಿಶ್ವಕ್ಕೆ ಮಂಗಳವನ್ನು ಬಯಸುವಂತಹ ಈ ಯಜ್ಞ ಸಪ್ತಾಹದಲ್ಲಿ ಎಲ್ಲ ರೀತಿಯಲ್ಲೂ ಕಾಯ ವಾಚ ಮನಸ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಸರ್ವೇಶ್ವರನಾದ ಆ ರುದ್ರ ಭಗವಂತನು ಸನ್ಮಂಗಳವನ್ನು ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಶಿವಾನಂದ ಜನ್ಮ ಶತಾಬ್ದಿಯ ಅಂಗವಾಗಿ ಈ ಒಂದು ವಿಶಿಷ್ಟವಾದ ವೇದಾತ್ಮಕವಾದ ಕಾರ್ಯಕ್ರಮ ನಿಯೋಜಿತವಾಗಿದೆ. ಶಿವಾನಂದರ ಪೂರ್ವಜರಾದಂಥ, ಅಂದ್ರೆ ಶಿವಾನಂದರಿಗೆ 12 ತಲೆ ಹಿಂದಿನವರಾದಂಥ ಅಪ್ಪಯ್ಯ ದೀಕ್ಷಿತರನ್ನ ಮಹಿಮೆಯನ್ನು ಸ್ವಲ್ಪ ಗುಣಗಾನ ಮಾಡಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಪ್ಪಯ್ಯ ದೀಕ್ಷಿತರನ್ನ ಸಾಕ್ಷಾತ್ ಪರಶಿವ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಇದಕ್ಕೆ ಒಂದು ನಿದರ್ಶನ ಇದೆ. 100 ವರ್ಷಗಳ ಹಿಂದೆ ಅವರ ಕಾಲದಲ್ಲಿ, ಅಪ್ಪಯ್ಯ ದೀಕ್ಷಿತರ ಕಾಲದಲ್ಲಿ ಸಮಗ್ರ ದೇಶದಲ್ಲಿ ಶೈವರಿಗೂ ವೈಷ್ಣವರಿಗೂ ಪ್ರಬಲವಾದಂಥ ಕಚ್ಚಾಟ ಎಲ್ಲ ಕಡೆ ಹಮ್ಮಿತ್ತು. ನಾನು ಹೆಚ್ಚು ತಾನು ಹೆಚ್ಚು ಅನ್ನೋಕ್ಕಂಥದ್ದು ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ಆ ಉತ್ತರದ ರಾಜನ ಮೇಲೆ ಶೈವರು ತಮ್ಮ ಪ್ರಾಬಲ್ಯವನ್ನು ಬೀರಿದ್ರು, ವೈಷ್ಣವರು ತಮ್ಮ ಪ್ರಾಬಲ್ಯವನ್ನು ಬೀರಿದ್ರು. ನಮ್ಮ ಮತವನ್ನ ನೀವು ರಾಜಮತವಾಗಿ ಅನುಸರಿಸಬೇಕು, ಅದನ್ನ ಒಪ್ಪಿಕೊಳ್ಬೇಕು ಹಾಗೆ ಅಂತ. ಆಗ ಈ ಕಚ್ಚಾಟದಲ್ಲಿ ರಾಜ ಒಂದು ಪಂಥವನ್ನು ಏರ್ಪಡಿಸ್ತಾನೆ. ನೋಡಿ, ನಾನು ಒಂದು ಪಂದ್ಯ ಇಡ್ತೇನೆ, ಆ ಪಂದ್ಯದಲ್ಲಿ ಬಂದು ಯಾರು ಇದು ಸರಿ ಅಂತ ಹೇಳ್ತೀರಾ ಅವರು ಏನ್ ಹೇಳ್ತಾರೋ ನಾವು ಒಪ್ತೇನೆ. ರುದ್ರನಾದ್ರಾಗಬಹುದು, ವಿಷ್ಣುದ್ರಾಗಬಹುದು, ಅಥವಾ ಇಬ್ರು ಆಗ್ಬೋದು, ನೀವು ಹೇಳಿದ್ರೆ ನಾವು ಒಪ್ತೇನೆ ಅಂತ ಹೇಳ್ತಾರೆ.
ಸರಿ, ಪಂಥ ಏನು ಅಂತ ಯಾರಿಗೂ ಹೇಳೋದಿಲ್ಲ. ಒಂದು ಗೊತ್ತಾದ ದಿನ ನಿರ್ದೇಶನ ಮಾಡಿ ಇಂಥ ದಿವಸದಲ್ಲಿ ಎಲ್ಲಾ ವಿದ್ವಾಂಸರು ಬರಬೇಕು, ಈ ವಾದ ವಿಷಯಗಳನ್ನು ಮಂಡನೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಹಾಗೆ ಒಂದು ದಿನ ಪ್ರಾಪ್ತವಾಗುತ್ತೆ. ಅಲ್ಲಿ ಸಾಧಾರಣ ಒಂದು ತಿಂಗಳಿಂದ ಮೊದಲು 7 ಕಬ್ಬಿಣದ ಮೆಟ್ಲಿರಕ್ಕಂತ ಒಂದು ದೊಡ್ಡ ಸೋಪಾನವನ್ನ, ಅದರ ಕೆಳಗಡೆ 1 ತಿಂಗಳ ಕಾಲ ಚೆನ್ನಾಗಿ ಸೌದೆ ಹಾಕಿ ಉರಿಸಿ ಕಾದ ಕೆಂಡವನ್ನು ಮಾಡಿದ್ದಾರೆ ಆ ಸೋಪಾನವನ್ನ. ಅದು ಮಾಡುವಾಗ ಎಲ್ಲ ಬಂದ್ರು ರಾಜನ ಅರಮನೆಗೆ. ರಾಜ ಹೇಳ್ತಾನೆ, ಎಲ್ಲ ಬನ್ನಿ, ಪಂಥಿ ಜಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಎಲ್ಲ ಹಿಂಬಾಲಿಸ್ತಾರೆ. ಆ ದೂರದಲ್ಲಿ ಆ ಕಾವು ತಡಿಲಾರ್ದೇನೆ ಎಷ್ಟೋ ಜನ ಓಡ್ ಹೋಗ್ತಾರೆ. ರಾಜ ಹೇಳ್ತಾನೆ, ನೋಡಿ, ಈ ಸೋಪಾನವನ್ನ ಯಾರು ಹೊತ್ತಿ ನಿಂತು ನಿಮ್ಮ ವಾದವನ್ನ ಏನ್ ಹೇಳಿದ್ರು ನಾ ಕೇಳ್ತೀನಿ ಹಾಗೆ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದವರೆಲ್ಲ ಇದು ಹೀಗೆ ಹಾಸ್ಯ ಮಾಡಬಾರದು, ಈ ಮಟ್ಟದಲ್ಲಿ ಅಳಿಬಾರದು ಹಾಗೆ ಅಂತ ಹೇಳಿ ಎಷ್ಟೋ ಜನ ವಿದ್ವಾಂಸರು ಹೆದರಿ ಓಡೋಗ್ತಾರೆ, ಅನೇಕರು ದೂಷಣೆ ಮಾಡಿ ಓಡೋಗ್ತಾರೆ. ಆಗ ಅಲ್ಲಿ ಶ್ರೀಮದ್ ಅಪ್ಪಯ್ಯ ದೀಕ್ಷಿತರು